ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೋಡ್ತಾ ಇದ್ದೀರಾ. ಹಾಗಿದ್ರೆ ಈ ವಿಡಿಯೋನ ಕೊನೆಯವರೆಗೂ ತಪ್ಪದೆ ನೋಡಿ. ನಮ್ಮ ಜರ್ನಿನ ಬೆಳಿಗ್ಗೆ 7 ಗಂಟೆಗೆ ಚಿಂತಾಮಣಿಯಿಂದ ಶುರು ಮಾಡಿದ್ವಿ. ಸುಮಾರು 8 ಗಂಟೆ ಹೊತ್ತಿಗೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಮುಳ್ಬಾಗಿಲಿನಲ್ಲಿ ಸ್ಟಾಪ್ ಮಾಡಿದ್ವಿ. ಮುಳ್ಬಾಗಿಲು ದೋಸೆ ಅನ್ನೋ ಹೆಸರು ನೀವು ಎಲ್ಲ ಕಡೆ ಕೇಳೇ ಇರ್ತೀರಾ. ನಾವಿವತ್ತು ಅದೇ ಒರಿಜಿನಲ್ ಮುಳ್ಬಾಗಿಲು ದೋಸೆ ತಿನ್ನೋಣ ಅಂತ ಹೇಳಿಬಿಟ್ಟು ಪ್ರಸಾದ್ ಹೋಟೆಲ್ ಮುಳ್ಬಾಗಿಲಿಗೆ ಬಂದಿದ್ದೀವಿ. ಮೊದಲ ಬಾರಿಗೆ ಒರಿಜಿನಲ್ ಮುಳ್ಬಾಗಿಲು ದೋಸೆನ ಪರಿಚಯಿಸಿದವರು ಆರ್ಯವೈಶ್ಯ ಕುಟುಂಬದ ರಾಜೇಂದ್ರ ಪ್ರಸಾದ್ ರವರು ಅಂತ ಹೇಳಲಾಗುತ್ತದೆ. ಈ ಹೋಟೆಲ್ ಸಿನ್ಸ್ 1979 ಇದೆ. ಈ ಹೋಟೆಲ್ನ ನೋಡಿ ಹಲವಾರು ಹೋಟೆಲ್ಗಳು ಮುಳ್ಬಾಗಿಲು ದೋಸೆ ಅನ್ನೋ ಹೆಸರನ್ನ ಬಳಸಲು ಆರಂಭಿಸಿದ್ರು. ಬಟ್ ನೀವೇನಾದರೂ ಒರಿಜಿನಲ್ ಮುಳ್ಬಾಗಿಲು ದೋಸೆ ತಿನ್ನಬೇಕಂದ್ರೆ ಈ ಹೋಟೆಲ್ನ ಖಂಡಿತ ವಿಸಿಟ್ ಮಾಡಿ. ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಾವಿಲ್ಲಿ ಫಸ್ಟ್ ಟ್ರೈ ಮಾಡಿದ್ದು ಮುಳ್ಬಾಗಿಲು ಸ್ಪೆಷಲ್ ಮಸಾಲೆ ದೋಸೆ. ರುಚಿ ಅಂತೂ ಸೂಪರ್ ಆಗಿತ್ತು. ಅಷ್ಟೇ ಅಲ್ಲ, ತಟ್ಟೆ ಇಡ್ಲಿ, ಕಡಲೆಬೇಳೆ ವಡೆ, ಚಿತ್ರಾನ್ನ ಕೂಡ ತುಂಬ ಚೆನ್ನಾಗಿತ್ತು. ಇಡ್ಲಿ ತುಂಬ ಸಾಫ್ಟಾಗಿತ್ತು. ಚಿತ್ರಾನ್ನ ಸ್ವಲ್ಪ ಸ್ಪೈಸಿಯಾಗಿ ರುಚಿಯಾಗಿತ್ತು. ಇಲ್ಲಿ ಮುಳ್ಬಾಗಿಲಿನ ಸ್ಪೆಷಲ್ ಆನಿಯನ್ ದೋಸೆ ಕೂಡ ಸಿಗುತ್ತೆ. ಒಟ್ಟಾರೆಯಾಗಿ ಎಲ್ಲ ಐಟಮ್ಗಳು ತುಂಬ ಟೇಸ್ಟಿಯಾಗಿತ್ತು. ಅದರ ಜೊತೆಗೆ ಹೋಟೆಲ್ ತುಂಬ ಕ್ಲೀನಾಗಿ ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಹಲವಾರು ರೀತಿಯ ಹೋಮ್ ಮೇಡ್ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ. ಅದರಲ್ಲಿ ನಾವು ಚಕ್ಲಿ, ತಿರುಪತಿ ವಡೆ ಹಾಗೆ ಮಾವಿನಕಾಯಿ ಉಪ್ಪಿನಕಾಯಿ ತೊಗೊಂಡಿದ್ವಿ. ಅದೆಲ್ಲನೂ ಟೇಸ್ಟಿಯಾಗಿತ್ತು. ವಡೆ ಅಂತೂ ತುಂಬ ಕ್ರಿಸ್ಪಿಯಾಗಿ ತಿರುಪತಿಲಿದ್ದಂಗೆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಈ ಹೋಟೆಲ್ ಬೆಳಿಗ್ಗೆ 7 ಗಂಟೆಯಿಂದ 11:30ವರೆಗೂ ಓಪನ್ ಇರುತ್ತೆ. ಹಾಗೆ ಸಂಜೆ 6 ಗಂಟೆಯಿಂದ 8 ಗಂಟೆವರೆಗೂ ಓಪನ್ ಇರುತ್ತೆ. ವಿಶೇಷ ಅಂದರೆ ಇಂದಿಗೂ ಈ ಹೋಟೆಲ್ನಲ್ಲಿ ಓನರ್ ಮತ್ತು ಅವ್ರ ಮಗನೇ ನಿಂತ್ಕೊಂಡು ದೋಸೆ ಹಾಕೋದ್ರಿಂದ ಹಿಡಿದು ಎಲ್ಲ ತಯಾರಿಯನ್ನು ಅವರೇ ನೋಡ್ಕೊಳ್ತಾರೆ. ವೀಕೆಂಡಲ್ಲೇನಾದರೂ ನೀವು ಇಲ್ಲಿ ಬಂದರೆ ತುಂಬ ರಶ್ ಇರುತ್ತೆ. ನಾವು ವೀಕ್ ಡೇನಲ್ಲಿ ಬಂದಿದ್ದರಿಂದ ಸ್ವಲ್ಪ ಕಡಿಮೆ ರಶ್ ಇತ್ತು. ಒಟ್ಟಾರೆ ಹೇಳೋದಾದರೆ ಈ ಪ್ಲೇಸಿಗೆ ಬಂದಿದ್ದಂತೂ ತುಂಬ ವರ್ತ್ ಅನ್ನಿಸ್ತು ನಮಗೆ. ರುಚಿಯಾದ ಬ್ರೇಕ್ಫಾಸ್ಟ್ನ ತಿಂದು ಮತ್ತೆ ನಮ್ಮ ಪ್ರಯಾಣವನ್ನು ಮುಂದುವರಿಸಿದ್ವಿ. ಸುಮಾರು ಮಧ್ಯಾಹ್ನ 2 ಗಂಟೆ ಅಷ್ಟೊತ್ತಿಗೆ ವಂಡಲೂರು ರೀಚ್ ಆಗಿದ್ವಿ. ಅಲ್ಲಿ ಊಟಕ್ಕಾಗಿ ಒಂದು ರೆಸ್ಟೋರೆಂಟ್ನಲ್ಲಿ ಸ್ಟಾಪ್ ಮಾಡಿದ್ವಿ. ನಾನು ನನ್ನ ವ್ಲಾಗ್ಗಳಲ್ಲಿ ಯಾವಾಗಲೂ ನನ್ನ ಹಾನೆಸ್ಟ್ ಎಕ್ಸ್ಪೀರಿಯೆನ್ಸನ್ನು ಶೇರ್ ಮಾಡ್ತೀನಿ. ನಿಜ ಹೇಳಬೇಕಂದ್ರೆ ಅಲ್ಲಿ ಊಟದ ರುಚಿ ನಮ್ಗೆ ಅಷ್ಟಾಗಿ ಇಷ್ಟ ಆಗಲಿಲ್ಲ. ನಾವು ಮೀಲ್ಸ್ ಆರ್ಡರ್ ಮಾಡಿದ್ವಿ. ಅದನ್ನು ನೀವು ವಿಡಿಯೋದಲ್ಲೇ ನೋಡ್ಬೋದು. ನಮ್ಮ ಬೆಂಗಳೂರಿಗೆ ಯಾವ ರಾಜ್ಯದವ್ರು ಬಂದರೂ ಅವ್ರಿಗೆ ಬೇಕಾಗಿರೋ ಥರ ಊಟ ಇಲ್ಲಿ ಸಿಗುತ್ತೆ. ಬಟ್ ನಾವು ಅದೇ ಥರ ಬೇರೆ ರಾಜ್ಯಕ್ಕೆ ಹೋದರೆ ನಮ್ಮ ಊಟ ಎಲ್ಲೂ ಸಿಗಲ್ಲ. ಇದೇ ರಿಯಾಲಿಟಿ. ದುಡ್ಡು ಕೊಟ್ಟರು ಟೇಸ್ಟ್ ಚೆನ್ನಾಗಿರಲಿಲ್ಲ. ಮಾರ್ನಿಂಗೇ ಚಿತ್ರಾನ್ನ ಆದರೂ ಪಾರ್ಸಲ್ ಮಾಡಿಸ್ಕೋಬೇಕಿತ್ತು ಅಂತ ಅನ್ನಿಸ್ತು ನಮಗೆ. ಹೇಗೋ ಊಟ ಮುಗಿಸಿ ಮತ್ತೆ ನಮ್ಮ ಪ್ರಯಾಣ ಶುರು ಮಾಡಿದ್ವಿ. ಹಾಗಾದರೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ, ಮುಂದಿನ ಡೆಸ್ಟಿನೇಷನ್ ಯಾವುದು, ಈ ಎಲ್ಲ ಮಾಹಿತಿನೂ ನಾನು ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.